ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಮಾರ್ನಿಂಗ್ 6:30ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 6 ಅಲ್ಲ 7 ಗಂಟೆ ಆಗಿದೆ. 6:30 ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೀನಿ ಅರ್ಧ ಗಂಟೆ. ಬನ್ನಿ ಹಂಗೆ ಮೇಲೆ ಹೋಗಿ ಬರೋಣ, ಸ್ವಲ್ಪ ವ್ಯೂ ನೋಡ್ಕೊಂಡು ಬರೋಣ. ಬನ್ನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಚಳಿ ಇದೆ, ಅದೇ ಒಳ್ಳೆಯದು. ವ್ಯೂನು ಹಂಗೆ ಇತ್ತು ಮಾರ್ನಿಂಗು. ಇಲ್ಲಿ ನೋಡಿದ್ರೆ ಬೆಳಿಗ್ಗೆ ಎದ್ದಂಗೆ ಈ ಕಡೆ ವ್ಯೂ ನೋಡಿದೆ, ಒಳ್ಳೆ ಸಖತ್ತಾಗಿತ್ತು ಸ್ಕೈ. ಇವಾಗ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಹೊರಗಡೆ ಜೋರಾಗಿ ಮಾತಾಡ್ಕೊಂಡು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನೋಡಿದರೆ 4 ನಿಮಿಷಕ್ಕೆ ನಿಲ್ಲಿಸ್ಬಿಟ್ಟಿದೆ. ಸೌಂಡ್ ಕೇಳಿಸ್ತಿದೆ ನಿಮಗೆ? ಅಷ್ಟೇ. ನೆನ್ನೆ ನೈಟ್ ಅಂದ್ಕೊಂಡಿದ್ದು ನಾ ಮಾಡ್ಬೋದಿತ್ತೇನೋ ಅಂತ ಅನಿಸ್ತಿದೆ. ನೋಡಿ ಇಷ್ಟೊಂದು ಚಪಾತಿ ಬಾಕಿದೆ. ನೆನ್ನೆ ಏನು ಅಂದ್ಕೊಂಡೆ ಅಂದರೆ ನೈಟ್ ಎದ್ದಂಗೆ ಅಲ್ಲ, ನೈಟು ಹೊರಗಡೆ ಹೋಗೋ ಟೈಮಲ್ಲಿ ಒಂದು 10 ಚಪಾತಿ ತಗೊಂಡೋಗಿ ನಾಯಿಗಳಿಗಾದ್ರೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಬೇಡ ಅನ್ಸ್ಬಿಡ್ತು. ನೋಡಿದ್ರೆ ಇವಾಗ ಇಷ್ಟು ವೇಸ್ಟ್ ಆಗಿದೆ. ಮೆಟ್ರೋ ಹೋಗ್ತಾ ಇದೆ. ಸೊ ಬನ್ನಿ ಇವಾಗ ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೋಗ್ಬಿಡೋದು. ಇನ್ನು ಹೋದರೆ ಬರೋದು ಗೊತ್ತಲ್ಲ, ಮಧ್ಯಾಹ್ನ. ಇವಾಗಷ್ಟೇ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಫೋನು ಚಾರ್ಜ್ ಇಡೋಕೆ ಆಯ್ತಿಲ್ಲ ಗೈಸ್. ಏನಾಗಿದೆ ಅಂದರೆ ನಿಮ್ಗೆ ಕಾಣಿಸ್ತಿದೆಯಾ ಸೈಡು, ಅದು ಗೊತ್ತಾಗಲ್ಲ ಬಿಡಿ, ಮತ್ತೆ ಪ್ರಾಪರಾಗಿ ತೋರಿಸ್ತೀನಿ. ಇವತ್ತಲ್ಲ, ನಿನ್ನೆ ರಾತ್ರಿ ಆಗಿರೋ ಕತೆ ಇದು. ಫೋನು ಹೋಯ್ತು ಅನ್ಕೋಬಿಡಿ, ಫುಲ್ಲು ಬೇಜಾರಲ್ಲಿದ್ದೀನಿ. ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸೊ ಇದೇ ಒಳ್ಳೆಯ ಟೈಮ್ ಅಂದ್ಕೋತೀನಿ ಫೋನ್ ಬಗ್ಗೆ ಹೇಳೋಣ, ಏನಾಗಿದೆ ನನ್ನ ಫೋನ್ಗೆ ಅಂತ. ಸೊ ನಿನ್ನೆ ರಾತ್ರಿ ಅಲ್ಲ, ಮೊನ್ನೆ ರಾತ್ರಿ ನಿದ್ದೆ ಮಾಡ್ತಾಯಿದ್ದೆ. 2 ಗಂಟೆ ಟೈಮ್ 2 ಗಂಟೆ ಆಗಿತ್ತು. 2:30, 3 ಸರಿ ಎಕ್ಸಾಕ್ಟು ಮರ್ತೋಗಿದೆ. ಆ ಟೈಮಿಂಗ್ಸಲ್ಲಿ ಮಲಗ್ತಾ ಇದ್ದಾಗ ಈ ಬೆಡ್ಶೀಟ್ ಏನಿದೆ, ಇದು ರಗ್ಗ ಕಂಬಳಿ ಏನಂತೀರ, ಸೊ ಅದು ಆ್ಯಕ್ಚುಲಿ ಫೋನ್ ಮೇಲೆ ಆಗಿಬಿಟ್ಟಿದ್ದೇನೋ ಅನ್ಕೋತೀನಿ. ಸೊ ಆ ರೀಸನ್ನಿಂದ ಫೋನ್ ಹೆವಿ ಅಂದರೆ ಹೆವಿ ಹೀಟ್ ಆಗಿಬಿಟ್ಟು ಫೋನ್ ಸೈಡ್ ನೋಡಿದ್ರೆ ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಅಷ್ಟೊಂದು ಹೀಟಾಗಿದೆ. ಅದು ಆ್ಯಕ್ಚುಲಿ ನನ್ನ ಕಾಲಿಗೆ ತಗೊಳ್ದಂಗೆ ಒಂದು ಬಿಸಿ ಫೀಲ್ ಆಯಿತು. ಆವಾಗ ಅಂದ್ಕೊಂಡು ಏನೋ ಒಂದು ಆಯ್ತಲ್ಲ ಅಂತ ಎದ್ದೆ. ಅದು ಕಾಲಿಗೇನು ತಗಲಿಲ್ಲ ಅಂದಿದ್ರೆ ಸೊ ಫೋನು ಬ್ಲಸ್ಟ್ ಸತ ಆಗ್ಬೋದಿತ್ತೇನೋ ಗೊತ್ತಿಲ್ಲ. ಅದು ತಗಲಿದ ತಕ್ಷಣ ಎದ್ದು ನೋಡ್ತೀನಿ ಫೋನ್ ಒಂದು ಹೀಟ್ ಆಗಿದೆ, ಮುಟ್ಟಕ್ಕೆ ಸತ ಆಗ್ದಿಲ್ಲ, ಆ ರೇಂಜ್ಗೆ ಹೀಟ್ ಆಗಿತ್ತು. ತಕ್ಷಣ ತಗೊಂಡೆ, ಸ್ವಲ್ಪ ಏನೇನು ದೊಡ್ಡ ಫೈಲ್ಸ್ ಏನಿತ್ತು ಅದೆಲ್ಲ ಡಿಲೀಟ್ ಮಾಡಿ, ತುಂಬ ಆ್ಯಪ್ಸು ಇದು ಡಾಟಾನೂ ಕ್ಲಿಯರ್ ಮಾಡಿಬಿಟ್ಟೆ. ಎಲ್ಲ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿ ಹಂಗೆ ಇಲ್ಲೇ ಇಟ್ಬಿಟ್ಟೆ. ಮತ್ತೆ ಫುಲ್ ಬೇಜಾರಾಯಿತು. ಒಂದು ದಿನ ಇಡೀ ನನಗೆ ಈ ಫೋನ್ ಬಗ್ಗೆ ಏನೇ ಚಿಂತೆ. ಇವಾಗ ಓಕೆ ಏನೋ ನಡೀತಾ ಇದೆ. ಇವಾಗ ಏನು ಮಾಡಿದೆ ಅಂದರೆ, ನಾನು ನೈಟ್ ಮಲಗುವಾಗ ಚಾರ್ಜ್ಗಿಟ್ಟು ಮಾರ್ನಿಂಗ್ವರೆಗೆ ಇರುತ್ತೆ. ಸೊ ಅಂದರೆ ಅದರಲ್ಲಿ ಆಫ್ ಆಗುತ್ತಲ್ಲ, ಅಂದರೆ ಚಾರ್ಜ್ ಆದರೆ ಅದೇ ನಿಂತು ಹೋಗುತ್ತೆ. ಆ ಥರನೇ ನಾನು ಸ್ಟಾರ್ಟಿಂಗಿಂದನೂ ಆ ಥರನೇ ಮಾಡ್ತಾಯಿರೋದು. ಇವತ್ತು ಅಂದರೆ ಮೊನ್ನೆ ಏನಾಯಿತು ಗೊತ್ತಿಲ್ಲ. ಏನು ಅಂದರೆ ನನ್ನ ಪ್ರಕಾರ ಇದು ಇಲ್ಲಿ ಸೆಕೆ ಅಂದರೆ ಆಲ್ರೆಡಿ ಸಮ್ಮರಲ್ಲಿ ಹೆಂಗಿರುತ್ತೆ ಗೊತ್ತಲ್ಲ. ಸ್ಪೆಷಲಿ ನಮ್ಮ ರೂಮಲ್ಲಿ ವೆಂಟಿಲೇಷನ್ ಸ್ವಲ್ಪ ಕಮ್ಮಿನೇ ಇದೆ. ಬಾಗಿಲಾಕಿಲ್ಲ ಅಂದರೆ ಏನೂ ನಡೆಯಿಲ್ಲ. ಸೊ ಅಲ್ಲೊಂದು ವೆಂಟಿಲೇಷನ್ ಬಿಟ್ಟರೆ ಇನ್ನೆಲ್ಲಿಲ್ಲ. ಇಲ್ಲಿ ನಿಮಗೆ ಇವಾಗ ಚೆನ್ನಾಗಿ ಏನಾಗಿದೆ ಅಂತ ತೋರಿಸ್ತೀನಿ. ಅದಷ್ಟು ಈಸಿಯಾಗಿ ಕಾಣಲ್ಲ. ಇಲ್ಲಿ ಇನ್ನೊಂದು ಸಲ ಪ್ರಾಪರಾಗಿ ತೋರಿಸಿ ನೋಡಿ. ಇಲ್ಲಿ ನೋಡಿದ್ರಾ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಇದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟು, ಯಾಕಂದರೆ ಈ ಕಡೆ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ಇಷ್ಟು ಹಿಂಗೆ, ಅಯ್ಯೋ ಇಲ್ಲಿ ನೋಡಿ ಹಿಂಗೆ ಬಂದಿರೋದು, ಈ ಥರ ಏನು ಸುಟ್ಟೋಗಿರೋ ಥರ ಆಗಿದೆ. ಅದು ಮತ್ತೆ ಜಾಸ್ತಿ ಆಗ್ತಾ ಸ್ಕ್ರೀನ್ ಫುಲ್ ಹೋಗೋ ಚಾನ್ಸಸ್ಸು ಇದೆ. ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಹೊಸ ಫೋನ್ ತಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಹೋಗೇ ಬಿಡ್ತು. ಇದೊಂದೇ ಇರೋದು ಇವಾಗ ನನ್ನ ಹತ್ರ. ಇದು ಹೋದರೆ ಮುಗೀತು. ಇದ್ರ ಸ್ಟೋರಿ ಹೇಳ್ಬೇಕಂತ ಇದ್ದೆ. ಅಂದರೆ ಇದ್ರದ್ದೊಂದು ಪಾರ್ಟ್ 2 ವೀಡಿಯೋ ಮಾಡೋಕ್ಕೆ ಬಾಕಿ ಇತ್ತು ಗುರು, ಅದು ಸತ ಮಾಡಿಲ್ಲ. ನೋಡೋಣ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಇವಾಗ ಈ ಫೋನ್ ಬಗ್ಗೆನೇ ಆಯ್ತಲ್ಲ ಸ್ಟೋರಿ. ನನಗಂತೂ ನೆನ್ನೆ ಇಡೀ ಆಫೀಸಲ್ಲೂ ಅದೇ ಚಿಂತೆ, ಏನಾಗ್ಬೋದು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲಿಟ್ಟೋಗಿದ್ದೆ. ಬೆಳಿಗ್ಗೆ ನೋಡ್ತೀನಿ ಅಲ್ರಾಮ್ ಆಗೋದಾಗ ಅದೇ ಆನ್ ಆಗ್ತಾಯಿದೆ. ಸ್ವಿಚ್ ಆಫ್ ಮಾಡಿ ಇಟ್ಬಿಡೋದು ಇವಾಗ ನಾನು.
ಸ್ಪೆಷಲಾಗಿ ಸಮ್ಮರಲ್ಲಿ ಸೆಕೆನೂ ಜಾಸ್ತಿ, ಸೆಕೆ ಜೊತೆ ನಾನು ಇದನ್ನು ಫೋನ್ ಮೇಲೆ ಇಟ್ಟಿರೋದ್ರಿಂದ ಇನ್ನೂ ಹೀಟಾಗಿದೆ, ಅದೇ ನನ್ನ ಪ್ರಕಾರ. ಮತ್ತು ಚಾರ್ಜು ಸ್ವಲ್ಪ ಲಾಂಗ್ ಟೈಮ್ಗೆ ಇಟ್ಟರೆ ಹೀಟ್ ಆಗುವಂಥ ಚಾನ್ಸಸ್ ಇದೆ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಮಾರ್ನಿಂಗ್ ಎದ್ದು ಆ ಟೈಮಲ್ಲಿ ಹಾಫ್ ಆನ್ ಅವರು ಒಂದು 45 ಮಿನಿಟ್ಸ್ ಚಾರ್ಜ್ ಇಡೋದು, ಮಧ್ಯಾಹ್ನ ಬಂದು ಊಟ ಮಾಡೋ ಟೈಮಲ್ಲಿ ಚಾರ್ಜ್ ಇಡೋದು. ಯಾವಾಗ ಸ್ವಲ್ಪ ಟೈಮ್ ಸಿಗುತ್ತೋ ಆವಾಗಷ್ಟೇ ನಾನು ಚಾರ್ಜ್ ಇಡ್ತಾಯಿದ್ದೀನಿ. ಮತ್ತು ಲಾಂಗ್ ಯಾವಾಗ ರಾತ್ರಿ ಮಲ್ಕೊಂಡಾಗ ಅದು ಬಿಟ್ಬಿಡ್ತೀನಿ. ನೆನ್ನೆ ಇಟ್ಟೇ ಇಲ್ಲ, ನೆನ್ನೆ ಸ್ವಿಚ್ ಆಫ್ ಮಾಡಿ ಒಳಗಡೆ ಇಟ್ಟು ಗಾಟೇಜ್ ಒಳಗಿಟ್ಟು ಮಲ್ಕೊಂಡಿರೋದು. ದಯವಿಟ್ಟು ಸ್ವಲ್ಪ ದಿನ ಅಲ್ಲ, ಒಂದು 2-3 ತಿಂಗಳು 4 ತಿಂಗಳು, ಎಷ್ಟು ತಿಂಗಳು ಗೊತ್ತಿಲ್ಲ, ಬಟ್ ಒಟ್ಟಾರೆಗೆ ಏನಾಗದಿದ್ರೆ ಸಾಕು ಗುರು. ಇರೋದೇ ಒಂದು ಫೋನ್ ನನ್ನ ಹತ್ರ, ಎಲ್ಲರ ಹತ್ರ ಒಂದೇ. ಬಟ್ ಇದು ನನಗೆ ನೋಡಿ, ಇವಾಗ ಇದ್ರ ಸೆಕೆಂಡ್ ಪ್ರೈಸ್ ಎಷ್ಟು ಗೊತ್ತಾ? 3,000-4,000. ಆದರೂ ಅಷ್ಟು ಖರ್ಚು ಮಾಡೋದು ಕಷ್ಟನೇ ತಾನೆ. ಎಲ್ಲರ ಕಷ್ಟ ಇಲ್ಲ, ಅಂದರೆ ಕಷ್ಟ ಅಂದರೆ ಹಂಗಲ್ಲ, ನಿಮಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಬಿಡಿ. ಇದನ್ನು ಹಿಂಗೆ ನೋಡಿದ್ರೂ ಬೇಜಾರಾಗುತ್ತೆ. ನಾನು ಅಷ್ಟು ಇದನ್ನು ಬೀಳಿಸೂ ಇಲ್ಲ, ಅಷ್ಟು ಕೇರ್ ಆರಾಮಾಗಿ ನನ್ನ ಜೊತೆ ಇರೋದ್ರಿಂದ ಏನು ಅಷ್ಟು ಇದಕ್ಕೆ ಅಂದರೆ ಪ್ರೆಷರ್ ಅಂದರೆ ಇದ್ರದ್ದು ಸಾಫ್ಟ್ವೇರು, ರ್ಯಾಮು ಅದರ ಮೇಲೆ ಅಂತೂ ನನ್ನಿಂದ ಪ್ರೆಷರ್ ಬಿದ್ದಿದೆ. ಬಟ್ಟು ಇವಾಗಲೂ ನೋಡಿದ್ರೆ ಫೋನ್ ಅಷ್ಟು ಚೆನ್ನಾಗಿದೆ, ಏನು ಗೊತ್ತಾಗಲ್ಲ. ಹೊರಗಡೆ ನೋಡಿದ್ರೆ ಏನೂ ಇಲ್ಲ, ಒಳಗಡೆ ಅಷ್ಟು ಇದು ಮಾಡಿದ್ದೀನಿ ಇದನ್ನು, ಅಂದರೆ ಆ ರೇಂಜಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಏನಾದ್ರು ಅಂದರೆ ಹೈ ರೆಸಲ್ಯೂಷನ್ ವೀಡಿಯೋಸು ಅದೆಲ್ಲ ಮಾಡಿ ಆ ರೀಸನ್ನು ಸ್ವಲ್ಪ ಇದೆ. ಬಟ್ ಹೊರಗಡೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂದರೆ ಯಾರು ಗೊತ್ತೇ ಆಗಲ್ಲ. ಇವಾಗ ಹೊಸ ಫೋನ್ ತೆಗ್ದಂಗೆ ಹೆಂಗಿರುತ್ತೋ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಜಾಸ್ತಿ ಕುಯ್ಯೋದು ಬೇಡ, ಇನ್ನು ಮಧ್ಯಾಹ್ನ ಬಂದು ಸಿಗ್ತೀನಿ, ಓಕೆನಾ? ಮಧ್ಯಾಹ್ನ ಊಟ ಆದಮೇಲೆ ಅಲ್ಲ, ಮಧ್ಯಾಹ್ನ ಬಂದಮೇಲೆ ನಾನು ಬ್ಲಾಗೇ ಮಾಡಿಲ್ಲ. ಸೊ ಇವಾಗ ಒಂದು ರೀಲ್ ಶೂಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಮಾಡೋಣ. ಏನು ಮಾಡಿದ್ದೀನಿ ಗೊತ್ತಿಲ್ಲ. ಇಲ್ಲಿ ಸಾಟರ್ಡೆ ಸಂಡೇ ಇರೋದು ಜನರೇ ಕಮ್ಮಿ, ಆ ರೀಸನ್ನು ನಾನು ಜನರು ಇಲ್ಲದೇ ಇರೋ ಜಾಗದಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಇವಾಗ ಒಂದು ಬೆಸ್ಟ್ ಕಾಂಬಿನೇಷನ್ ತೋರಿಸ್ತೀನಿ ನಿಮಗೆ. ವೆನಿಲಾ ಐಸ್ ಕ್ರೀಮು ಇದೆಯಾ? ಒಂದು ಗುಲಾಬ್ ಜಾಮೂನ್ ಆ್ಯಂಡ್ ವೆನಿಲಾ ಐಸ್ ಕ್ರೀಮ್ ಕಾಂಬೋ ತೋರಿಸ್ತೀನಿ, ಹೆಂಗಿರುತ್ತೆ ನೋಡಿ. ವೆನಿಲಾ ಐಸ್ ಕ್ರೀಮ್ ಕಪ್ ಅದನ್ನು ಕೊಡಿ. ಇದು ಬೇಕು, 2. ನೆಗದೆ ಬಿಡಬಾರ್ದು. ಫೇಸ್ ಕಾಣಿಸ್ತಿದೆ ಗೊತ್ತಾಗ್ತಿಲ್ವಲ್ಲ. ಸೊ ಇದಕ್ಕೆ ಇವಾಗ ಗುಲಾಬ್ ಜಾಮೂನ್ ಹಾಕೊಂಡು ತಿನ್ನೋಣ. ಒಳ್ಳೆ ಕಾಂಬಿನೇಷನ್ ಇದಂತೂ. ನೀವೊಂದ್ಸಲ ಟ್ರೈ ಮಾಡಿ, ಕಾಂಬಿನೇಷನು ಸೂಪರ್. ಇವಾಗ ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಯಾವುದಾದ್ರೂ ಎರಡು ಬೇಡಬೇಡಿ, ಚೆನ್ನಾಗಿರೋ ಕಾಂಬಿನೇಷನ್ ಯಾವುದು ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇವಾಗ ಇದನ್ನು ತಿನ್ನೋಣ. ಲಾಸ್ಟ್ ಬೈಟ್.
ಸೂಪರಪ್ಪ ಸೂಪರ್. ತಿಂದ ಮೇಲೆ ಬಟ್ಟೆಗೆ ಬಿಡಿಸ್ಕೊಂಡು ಇಲ್ಲಾಂದ್ರೆ ಆಗಲ್ಲ. ಜನರಿದ್ದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಜನರು ಇವತ್ತಿಲ್ಲ, ಸಂಡೇ ಅಲ್ಲ, ಸಂಡೇ ಅಂತಿದ್ದೀನಿ, ಸ್ಯಾಟರ್ಡೇ. ಇಷ್ಟೊತ್ತಿಗೆ ಈ ಟೈಮಲ್ಲಾದರೆ ತುಂಬ ಜನರು ಇರ್ತಿದ್ರು. ಏನೋ ಒಂದು ಕಾಂಬಿನೇಷನ್. ಇದು ಯಾಕೆ ಇವತ್ತು ಮಾಡಿದೆ ಅಂದರೆ, ಇದು ತುಂಬ ದಿನದಿಂದ ತಲೆಯಲ್ಲಿತ್ತು. ಆ ತಲೆಯಲ್ಲಿರೋದನ್ನ ನಾವು ಇವತ್ತು ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾರೋ ಒಬ್ಬ ಕಂಟೆಂಟನ್ನ ಮಾಡಿಬಿಟ್ಟ ಅಂದಾಗ ನನಗೇನೋ ಅನಿಸ್ಬಿಡುತ್ತೆ, ನಾನು ಯಾಕೆ ಮಾಡಲಿಲ್ಲ, ಅವತ್ತೇ ಮಾಡಿಬಿಡ್ಬೇಕಿತ್ತು ಅಂತ. ಇವತ್ತು ನಾನು ಮಾಡ್ಬೋದು ಅಂದರೆ, ಇವಾಗ ಕೆಲವೊಂದು ಕಂಟೆಂಟ್ಸ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಟೈಮಲ್ಲಿ, ಅದಕ್ಕೆ ಬೇರೆಯೇ ಥರ ಇನ್ವೆಸ್ಟ್ಮೆಂಟು ಅದೆಲ್ಲ ಬೇಕು. ಇಂಥ ಕಂಟೆಂಟ್ಸ್ಗೆಲ್ಲ ಅಂಥ ಟೈಮು ಬೇಕು, ಕ್ಯಾಮ್ರಾ ಬೇಕು ಅಂತೆಲ್ಲ ಇಲ್ಲ, ಮಾಡ್ಬೋದು. ಸೊ ಆವಾಗ ನಿಮಗೆ ಅನಿಸಿರೋ ಕಂಟೆಂಟ್ಸು ಮೈಂಡಲ್ಲಿರೋ ಏನೆಲ್ಲ ಥಾಟ್ಸ್ ಇದೆ ಅದನ್ನೆಲ್ಲ ಮಾಡಬೇಕು. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದೆ. ಬನ್ನಿ ಇವಾಗ ಸ್ವಲ್ಪ ಜನರ ಹತ್ರ ಮಾತಾಡ್ಬೋದಾ ನೋಡೋಣ. ಜನರ ಹತ್ರ ಬರ್ತಿರೋ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಜನರು ನೋಡಲಿ ನಾನು ಏನು ಅನ್ಕೋತಾರೋ. ಬಟ್ ಇವತ್ತು ಯಾಕೆ ಮಾಡ್ತಾಯಿದ್ದೀನಿ ಅನಿಸ್ತಿದೆ ಗೊತ್ತಾ, ಜನರು ಕಮ್ಮಿ ಇದ್ದಾರಲ್ವ, ಮತ್ತು ಈ ನನ್ನ ಏಜ್ ಅಂತವ್ರನ್ನೆಲ್ಲ ಕಂಡಾಗ ಸ್ವಲ್ಪ ವೀಡಿಯೋ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಇಲ್ಲ ಇವಾಗ ಸ್ವಲ್ಪ ವಯಸ್ಸಾದವರು ಅಂಥವ್ರನ್ನೆಲ್ಲ ಕಂಡಾಗ ನನಗೆ ಅಷ್ಟೇ ಇದಾಗಲ್ಲ, ಅಂದರೆ ಅವರು ತಲೆನೇ ಕೆಲ್ಸ್ಕೊಳ್ಳಲ್ಲ. ನಮ್ಮ ಏಜವರಾದರೆ ಕಂಟೆಂಟ್ ಕ್ರಿಯೇಷನು ಒಂದು ಟೈಮಲ್ಲಿ ಬೇರೆ ಥರ ಇತ್ತು. ಇವಾಗ ಎಲ್ಲ ನೋಡಿದ್ರೆ ಇವನು ಚಪ್ರಿ ಅಂದ್ಬಿಡ್ದೆ, ಚಪ್ರಿ. ಅದಕ್ಕೆ ನಾನು ಇವಾಗ ನೋಡಿ ಹತ್ತದಲ್ಲಿ ಜನರು ಇದ್ದಾರೆ. ಅಂದರೆ ನಾನು ಬೇರೆ ಟೈಮ್ ಕಂಪೇರ್ ಮಾಡಿದ್ರೆ ಇವಾಗ ಬೆಸ್ಟ್ ಅನಿಸ್ತಾ ಇದೆ. ಅಂದರೆ ಸಾಟರ್ಡೆ ಸಂಡೇ ನಾನು ಮಾಡಿಬಿಡ್ತೀನಿ ಅಂತ ಈಸಿ. ಸಾಟರ್ಡೆ ಸಂಡೇ ಅಂತ ರಿಪೀಟ್ ಮಾಡ್ತಾಯಿದ್ದೀನಿ ನೋಡಿ. ಹಿಂದೆ ಜನರು ಬಂದರೆ ಗೊತ್ತಿಲ್ಲ ಅದು, ಆದರೆ ಮುಂದೆ ಬಂದಂಗೆ ಆಫ್ ಮಾಡಿಬಿಡ್ತೀನಿ. ಇವಾಗ ಜನರು ಬರ್ತಾಯಿಲ್ಲ, ಅಷ್ಟೊಂದು ಇದು ಆಗಲಿಲ್ಲ ಅನ್ಕೋತೀನಿ. ಇವಾಗ ಅದೇನು ಅಂತ ನನಗೂ ಗೊತ್ತಿಲ್ಲ. ಮತ್ತೇನಾಗುತ್ತೆ ಅಂದರೆ, ಈ ಥರ ರೋಡ್ ಕ್ರಾಸ್ ಮಾಡೋ ಜಾಗ ಅಂಥ ಜಾಗದಲ್ಲೆಲ್ಲ ವೀಡಿಯೋ ಮಾಡುವಾಗ ಸ್ವಲ್ಪ ಅಂದರೆ ಗಾಡಿ ಹತ್ರ ಬಂದರೆ ಇವನು ವೀಡಿಯೋ ಮಾಡ್ತಿರೋದ್ರಿಂದ ವೀಡಿಯೋ ಮಾಡ್ತಿದ್ದಾನೆ, ಎಲ್ಲಿ ನೋಡ್ತಾ ಇಲ್ಲ ಅಂತ ಆ ಥರ ಪೋಟ್ರೆ ಮಾಡಿಬಿಡ್ತಾರೆ. ಸೊ ಅಂಥ ಜಾಗದಲ್ಲೆಲ್ಲ ವೀಡಿಯೋ ಮಾಡಲ್ಲ. ಇಲ್ಲಿ ಚೆನ್ನಾಗಿದೆಯಲ್ಲ ಲೈಟಿಂಗ್ಸು. ವಾವ್, BMW X3 ನಂಬರ್ ಪ್ಲೇಟೆಲ್ಲ ಶೋ ಮಾಡಬೇಡಿ ಅಂತ ಕೆಲವೊಬ್ರು. ನಂಬರ್ ಪ್ಲೇಟ್ ತೋರಿಸ್ಬಾರ್ದ, ನನಗೂ ಗೊತ್ತಿಲ್ಲ ಯಾಕೆ ತೋರಿಸ್ಬಾರ್ದು ಅಂತ. ಇವಾಗ ರೂಮ್ಗೆ ಹೋಗೋಣ, ಇಲ್ಲ ಅಲ್ಲಿಯವ್ರಿಗೆ ಹೋಗಿ ಬರೋಣ. ಸುಮ್ಮನೆ 8 ನಿಮಿಷ ಮಾಡೇ ಮಾಡ್ತೀನಿ, ಆಗಿರತ್ತಾ ಅಂತ. ಅಲ್ಲದೆ ಇವಾಗ ಆಲ್ರೆಡಿ ಎಡಿಟಿಂಗ್ ಮಾಡಬೇಕಲ್ಲ, ಎಡಿಟಿಂಗ್ 3:37. ಹಿಂದೆ ಇರೋನು ಬೈತಿರೋ ಥರ ಕಾಣಿಸ್ತಿದೆಯಲ್ಲ ಗುರು, ಯಾರಿಗೆ ಗೊತ್ತು. ಬೈದರೆ ಏನಿವ, ನನಗೆ ಇರೋದು ವೀಡಿಯೋ ಮಾಡಬೇಕಂತ ಅಷ್ಟೇ ಅಲ್ಲ. ಯಾರಿಲ್ಲ ಅದಕ್ಕೆ ಮಾತಾಡ್ತಿದ್ದೀನಿ. ನನಗೇನು ಭಯ ಆಗ್ತಾಯಿಲ್ಲ. 8 ನಿಮಿಷ ಆಗ್ಬಿಟ್ಟಿದೆ ಆ ರೀಸನಿಂದ. ಸೊ ಇವತ್ತಿಲ್ಲೇ ವ್ಲಾಗ್ ಏನು ಮಾಡೋಣ, ಏನೋ ಒಂದು ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಇವಾಗ ವೀಡಿಯೋ ಜಾಸ್ತಿ ಇರುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಈ ಬ್ಲಾಗ್ ಅಂತ ಹೇಳೋ ವೀಡಿಯೋ ನನಗೆ ಇಷ್ಟ ಆಗಲ್ಲ. ಆದರೂ ಅಂದರೆ ವ್ಲಾಗ್ ಅಂತ ಹೇಳ್ತಾ ಇರುವಾಗ ತುಂಬ ಶೈ ಫೀಲ್ ಆಗುತ್ತೆ. ಸರಿ, ಇನ್ನೇನು ಮಾಡೋದು, ಫೇಸೇ ಕಾಣಿಸ್ತಿಲ್ವಲ್ಲಪ್ಪ, ಸ್ವಲ್ಪ ಈ ಕಡೆ ಹೋಗೋಣ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲೂ ಬಾಯ್ ಬಾಯ್.